ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಸೋಲಾರ್ ಕಲ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷೆ ಸೋನಿಯಾ ಇಟಲಿ ಅವರ 4 ಕಾಲಮ್ ಇರುವಂತಹ ಒಂದು ಆರ್ಟಿಕಲ್ ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ. ನೀವು ಕೂಡ ನೋಡಿರಬಹುದು. ಸೊ ಈ ಆರ್ಟಿಕಲ್ ಅಲ್ಲಿ ಸೋನಿಯಾ ಮೇಡಮ್ ರೀಸೆಂಟ್ ಆಗಿ ಸದನದಲ್ಲಿ ಅಂಗೀಕಾರ ಆಗಿರುವಂತಹ ಮನ್ರೇಗಾ ಯೋಜನೆಗೆ ಸಂಬಂಧಿಸಿದಂತಹ ಹೊಸ ಮಸೂದೆ ವಿವಿಜಿ ರಾಮ್ಜಿ ಮಸೂದೆಯನ್ನ ಅದರಲ್ಲಿ ಟೀಕೆ ಮಾಡ್ತಾರೆ. ಸೋನಿಯಾ ಇಟಲಿ ಅವರು ಈ ಆರ್ಟಿಕಲ್ಗೆ ದಿ ಬುಲ್ಡೋಸರ್ಡ್ ಡೆಮಾಲಿಷನ್ ಆಫ್ ಮನ್ರೇಗಾ ಅಂದ್ರೆ ಬುಲ್ಡೋಸರ್ಗಳ ಮೂಲಕ ಮನ್ರೇಗಾವನ್ನ ನಾಶ ಮಾಡಲಾಗಿದೆ ಅಂತ ಹೆಡ್ಲೈನ್ ಕೂಡ ಕೊಡ್ತಾರೆ. ಅದಕ್ಕೆ ವೀಕ್ಷಕರಲ್ಲಿ ಇವರು ಜನರ ದಾರಿಯನ್ನ ಯಾವ ರೀತಿ ತಪ್ಪಿಸ್ತಾ ಇದ್ದಾರೆ ನೋಡಿ. ಕಾಂಗ್ರೆಸ್ ಕಾಲದ ಮನ್ರೇಗಾವನ್ನ ಬದಲಿಸಿ ಭಾರತದ ಗ್ರಾಮೀಣ ಆರ್ಥಿಕತೆಗೆ ಅತ್ಯಂತ ಮಹತ್ತರವಾದಂತಹ ವಿಬಿಜಿ ರಾಮ್ಜಿ ಬಿಲ್ ಅನ್ನ ಈಗ ಲೋಕಸಭೆಯಲ್ಲಿ ಮೋದಿಜಿ ಸರ್ಕಾರ ಈ ವಿರೋಧ ಪಕ್ಷದ ತಂತ್ರ ಕುತಂತ್ರಗಳನ್ನ ಸಂಪೂರ್ಣವಾಗಿ ಸೋಲಿಸಿ ಅಂಗೀಕಾರ ಮಾಡಿರುವಂತದ್ದು. ಅದರಲ್ಲೂ ಇಲ್ಲಿ ಪಾಪ ಇವರುಗಳಿಗೆ ಬಹಳ ಬೇಸರದ ಸಂಗತಿ ಏನು ಅಂತಂದ್ರೆ, ಈ ಕಾಂಗ್ರೆಸ್ಗೆ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಇನ್ನು ದೇಶವನ್ನ ಪ್ರಚೋದನೆ ಮಾಡಿ ದಂಗೆಯನ್ನ ಎಬ್ಬಿಸಿ ಬೆಂಕಿ ಹಚ್ಚೋ ರೀತಿಯ ಪ್ರತಿಭಟನೆಗಳು ಮಾಡೋದಕ್ಕೆ ಅದಕ್ಕೂ ಅವಕಾಶ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಈ ರೀತಿಯಾದಂತಹ ದೊಡ್ಡ ಆರ್ಟಿಕಲ್ ಅನ್ನ ಬರೀತಾ ಇದ್ದಾರೆ. ವೀಕ್ಷಕರೇ, ಮೋದಿಜಿಯವರ ಈ ಬಿಲ್ಲಿನ ಮುಖ್ಯ ಬೆನಿಫಿಟ್ಸ್ ಏನು ಅಂತ ಕೇಳಿದ್ರೆ, ಇಲ್ಲಿ 100 ದಿನಗಳ ಬದಲು 125 ದಿನಗಳು ಉದ್ಯೋಗ ಭರವಸೆ ನೀಡುತ್ತೆ ಇದು. ಇನ್ನು ಕೃಷಿ ಚಟುವಟಿಕೆಗೆ ಕಾರ್ಮಿಕರ ಅಗತ್ಯ ಜಾಸ್ತಿ ಇರುವಾಗ ಅಲ್ಲಿ ಕಾರ್ಮಿಕರ ಲಭ್ಯ ಇರುವಂತಹ ಭರವಸೆಯನ್ನ ನೀಡುತ್ತೆ. ಹಾಗಾಗಿ ಇಲ್ಲಿ ವಿರೋಧ ಮಾಡುವಂತದ್ದು ಏನಿದೆ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ. ಆಮೇಲೆ ಮಹಾತ್ಮ ಗಾಂಧಿ ಅವರ ಹೆಸರನ್ನ ತೆಗೆದು ಹಾಕಿದ್ರು ಅಂತ ಆ ನೆಪವನ್ನು ಇಟ್ಕೊಂಡು ವಿರೋಧ ಮಾಡೋದಕ್ಕೆ ಆರಂಭ ಮಾಡಿದ್ರು. ಆದ್ರೆ ಅವರ ನಿಜವಾದ ಉದ್ದೇಶ ಇಲ್ಲಿ ಹೆಸರು ಆಗೇ ಇರಲಿಲ್ಲ, ಅದವರ ನೆಪ ಆಗಿತ್ತಷ್ಟೇ. ಅವರ ಟಾರ್ಗೆಟ್ ಇದ್ದಂಥದ್ದು ಈ ಬಿಲ್ಲನ್ನ ವಿರೋಧ ಮಾಡಿ ಗ್ರಾಮೀಣ ಆರ್ಥಿಕತೆಯ ವೇಗವನ್ನು ತಡೆಯುವಂಥದ್ದು, ಆ ಮೂಲಕ ಭಾರತದ ಆರ್ಥಿಕ ಬೆಳವಣಿಗೆಯನ್ನ ಹಾನಿಗೊಳಿಸುವಂಥದ್ದು, ಅದನ್ನ ತಗ್ಗಿಸುವಂಥದ್ದು. ಆಮೇಲೆ ಬಂದು ಹೇಳ್ಬಹುದಲ್ವಾ, ಇಂಡಿಯನ್ ಎಕಾನಮಿ ಇಸ್ ಡೆಡ್ ಎಕಾನಮಿ ಅಂತ. ಅದಕ್ಕೆ ಆದ್ರೆ ಏನ್ ಮಾಡೋದು, ಎಲ್ಲಾ ತಂತ್ರ ಕುತಂತ್ರಗಳು ವಿಫಲ ಆದ್ವು. ಪಾಪ ಮಹಾತ್ಮ ಗಾಂಧಿ ಅವರನ್ನ ಹಿಡ್ಕೊಂಡು ಈಗ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೂ ಆಗ್ತಾ ಇಲ್ಲ. ಯಾಕಂದ್ರೆ ಯಾವುದೇ ಯೋಜನೆ ಆಗಿರ್ಲಿ ಅದಕ್ಕೆ ಮಹಾತ್ಮ ಗಾಂಧಿ ಅವರ ಹೆಸರು ಇರಲೇಬೇಕನ್ನೋದು ಸಂವಿಧಾನಾತ್ಮಕ ಅಗತ್ಯ ಏನು ಅಲ್ಲ. ಅಂದ್ರೆ ಸಂವಿಧಾನದಲ್ಲಿ ಅಂಥದ್ದು ಏನು ಇಲ್ಲ. ಆಯ್ತು, ಸುಪ್ರೀಂ ಕೋರ್ಟ್ ಬೇಡ, ಜನರನ್ನೇ ದಂಗೆಬ್ಬಿಸಿ ಈ ಕಡೆ ದೇಶವನ್ನ ಸ್ತಬ್ಧಗೊಳಿಸುವಂತಹ ಪ್ರತಿಭಟನೆಗಳನ್ನ ಮಾಡೋಣ ಅಂತಂದ್ರೆ ಜನ ಕೇರೆ ಮಾಡ್ತಾ ಇಲ್ಲ. ಯಾಕಂದ್ರೆ ಜನರಿಗೆ ಆ ಹೆಸರಿನ ಮೇಲೆ ಈಗ ಯಾವುದೇ ಭಾವನಾತ್ಮಕ ಅಂಟು ನಂಟು ಏನು ಉಳ್ಕೊಂಡಿಲ್ಲ. ಅದಕ್ಕೂ ಮಿಗಿಲಾಗಿ 100 ದಿನಗಳ ಬದಲು 125 ದಿನಗಳ ಕೆಲಸ ಸಿಗುತ್ತೆ ಅಂತಂದಾಗ ಜನ ಏನು ಮೂರ್ಖರಲ್ಲ. ಈ ಇಟಲಿ ನಾಯಕರು ಹೇಳಿದ ಹಾಗೆ ಕೇಳ್ಕೊಂಡು ಪ್ರತಿಭಟನೆಯನ್ನ ಮಾಡೋದಕ್ಕೆ. ಹೌದು ಅಲ್ವೋ? ಮೋದಿಜಿ ಅಲೆ ಇಲ್ಲ, ಮೋದಿಜಿ ದುರ್ಬಲ ಅಂತ ಇವ್ರುಗಳು ಹೇಳೋದೇ ಬಂತು. ಮೋದಿಜಿ ಅವರು ನೋಡಿದ್ರೆ ಒಂದರ ಮೇಲೆ ಒಂದು ಅಂತ ಸಿಕ್ಸರ್ ಅನ್ನ ಬಾರಿಸ್ತಾನೇ ಇದ್ದಾರೆ. एन के प्रेमचंदन, केसी वेणुगोपाल, डीएम काथिर आनंद, विशाल पाटिल, अरुण नेहरू, डॉक्टर टी काव्या, सुश्री ज्योतिमणि, बेनी बैनन, शशिकांत सेंथिल, आई बीडन, अब्दुल रशीद शेख, इकरा चौधरी, इन सभी मान्य सदस्यों ने विभिन्न खंडों पर अपने अपने संशोधन दिए हैं. अगर वे प्रस्तुत करना चाहते हैं तो अपनी सीट पर चला जाए, अन्यथा मैं सभी खंडों को एक साथ ले रहा हूँ. विधेयक पर विचार करने तो प्रस्ताव स्वीकृत किया जाए. जो सदस्य इसके पक्ष में आ गए, जो सदस्य विरोध में ना गए, मेरे विचार में निर्णय हाँ वालों के पक्षवा विधेयक पर विचार करने को प्रस्ताव को स्वीकृत किया. अब सभा विधेयक पर खंडवार विचार करेगी. प्रश्न ये कि खंड 2 से 37 विधेयकांग बने, जो सदस्य के पक्ष में आ गए, जो सदस्य विरोध में ना गए, मेरे विचार में निर्णय हाँ वालों के पक्षवा खंड 2 से 37 विधेयकांग बना. प्रश्न ये है कि पहली और दूसरी अनुसूची विधेयकांग बने, जो सदस्य के पक्ष में आ गए, जो सदस्य विरोध में ना गए, मेरे विचार में निर्णय हाँ वालों के पक्षवा अनुसूचित पहली और दूसरी विधेयकांग बनी. प्रश्न ये कि खंड 1 अधिनियम सूत्र उद्देशिका और विधेयक का पूरा नाम विधेयकांग बने, जो सदस्य के पक्ष में आ गए, जो सदस्य विरोध में ना गए, मेरे विचार में निर्णय हाँ वालों के पक्षवा खंड 1 अधिनियम सूत्र उद्देशिका विधेयक का पूरा नाम बने. मंत्री जी प्रस्ताव करें कि विधेयक को पारित किया जाए. माननीय अध्यक्ष महोदय, मैं प्रस्ताव करता हूँ कि इस विधेयक को सभा द्वारा पारित किया जाए. प्रश्न ये कि विधेयक को पारित किया जाए. जो सदस्य के पक्ष में आ गए, जो सदस्य विरोध में ना गए, मेरे विचार में निर्णय हाँ वालों के पक्षवा प्रस्ताव स्वीकृत हुआ, विधेयक पारित हुआ. सभा की कार्रवाई कल शुक्रवार दिनांक 19 दिसंबर 2025 को प्राप्त 11 बजे तक के लिए स्थगित की जाती है.
ವೀಕ್ಷಕರೇ, ಮನ್ರೇಗಾ ಬಗ್ಗೆ ಕಾಂಗ್ರೆಸ್ ಈಗ ಮೊಸಳೆ ಕಣ್ಣೀರನ್ನ ಹಾಕ್ತಾ ಇದೆ ಅನ್ನೋದು ಅವರಿಗೂ ಚೆನ್ನಾಗಿ ಗೊತ್ತು. ಯಾಕೆ ಅಂತಂದ್ರೆ ಮನ್ರೇಗಾದಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದನ್ನ ರಾಹುಲ್ ಅದೇ ರೀತಿ ಸೋನಿಯಾ ಇಟಲಿ ಅವರೇ ಅವತ್ತು ಒಪ್ಕೊಂಡಿದ್ರು. नरेगा ठीक से नहीं चल रहा है जहां भ्रष्टाचार नरेगा में है। नरेगा ठीक से नहीं चल रहा है जहां भ्रष्टाचार नरेगा में है। इस योजना में धन के दुरुपयोग और भ्रष्टाचार की शिकायतें अक्सर सुनने को मिलती है। ಸಿಎಜಿ ವರದಿಗಳು ಸಾವಿರಾರು ಕೋಟಿ ರೂಪಾಯಿ ಹಗರಣವನ್ನ ಬಹಿರಂಗ ಬೇರೆ ಪಡಿಸಿತ್ತು. ಕಾಂಗ್ರೆಸ್ ಆಡಳಿತದ ಸಮಯದಲ್ಲಿ ಕೆಲಸ ಅನ್ನುವಂಥದ್ದು ಕೇವಲ 45 ದಿನಗಳಿಗೆ ಮಾತ್ರ ಸೀಮಿತ ಆಗಿತ್ತು. ಅನೇಕ ಸಂದರ್ಭಗಳಲ್ಲಿ ಕಾರ್ಮಿಕರಿಗೆ ದಿನಕ್ಕೆ ₹1 ಸಂಬಳ ಮಾತ್ರ ಕೊಡ್ತಾ ಇದ್ರು. ಈಗ ಅದೇ ಮನ್ರೇಗಾವನ್ನ ಸರ್ಕಾರ ಹೆಚ್ಚು ಪರಿಣಾಮಕಾರಿಯಾಗಿಸುವಂತ ಹೆಜ್ಜೆಯನ್ನ ಇಟ್ರೆ, ಅದಕ್ಕೆ ಬೇಕಾದಂತಹ ಕ್ರಮವನ್ನ ಕೈಗೊಂಡ್ರೆ ಅದೇ ಕಾಂಗ್ರೆಸ್ ಬಂದು ವಿರೋಧವನ್ನ ವ್ಯಕ್ತಪಡಿಸುತ್ತಲ್ವಾ? ಯಾಕೆ ಇಲ್ಲಿ ಸೋನಿಯಾ ಇಟಲಿ ಅವರು ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇಷ್ಟುದದ ಲೇಖನವನ್ನು ಬರಿತಾ ಇದ್ದಾರೆ ನೋಡಿ? ಇದು ಈ ವರ್ಷದಲ್ಲಿ ಅಂದ್ರೆ 2025ರಲ್ಲಿ ಸೋನಿಯಾ ಇಟಲಿ ಅವರ 3ನೇ ಲೇಖನ. ಮೊದಲನೇದು ಗಾಜಾ ಕುರಿತು ಬರೆದಿದ್ದಂತಹ ದೊಡ್ಡ ಆರ್ಟಿಕಲ್. ಅದರಲ್ಲಿ ಸೋನಿಯಾ ಇಟಲಿ ಅವರು ಪಾಪ ಒಂದೇ ಕಣ್ಣಲ್ಲಿ ಹತ್ತು ಬಿಟ್ಟಿದ್ರು. ಅಲ್ಲಿನ ಜನರ ಸಾವು ನೋವುಗಳನ್ನ ನೋಡಿ ಸೋನಿಯಾ ಇಟಲಿ ಅವರಿಗೆ ಪಾಪ ಭಯಂಕರ ಬೇಜಾರಾಗಿತ್ತಂತೆ. ಆದ್ರೆ ಈಗ ಬಾಂಗ್ಲಾದೇಶದ ಹಿಂದೂಗಳ ವಿಚಾರದಲ್ಲಿ ಅವರಿಗೆ ಆರ್ಟಿಕಲ್ ಬರಿಬೇಕು ಅಂತ ಯಾಕೋ ಅನ್ನಿಸ್ತಾನೇ ಇಲ್ಲಪ್ಪ, ಬೇಜಾರು ಆಗ್ತಾ ಇಲ್ಲ. ಅದೇನೋ ಸೋನಿಯಾ ಇಟಲಿ ಅವರಿಗೆ ಕೆಲವೊಂದು ವಿಚಾರದಲ್ಲಿ ಮಾತ್ರ ಯಾಕೆ ಅಷ್ಟೊಂದು ನೋವಾಗುತ್ತೆ ಅಂತ ಅರ್ಥ ಆಗಲ್ಲ. ಅದೇ ಒಂದು ಆಶ್ಚರ್ಯ. ಇನ್ನು ಬಾಟ್ಲಾ ಹೌಸ್ ಎನ್ಕೌಂಟರ್ ಅಲ್ಲಿ ಹತ್ಯೆ ಆದಂತಹ ಇಂಡಿಯನ್ ಮುಜಾಹಿದೀನ್ ಭಯೋತ್ಪಾದಕನ ಫೋಟೋವನ್ನು ನೋಡಿ ಬಿಕ್ಕಿ ಹತ್ತಿದ್ರಂತೆ. ಆಮೇಲೆ ಅಲ್ಲಿ ಆ ಗಾಜಾದ ಬಗ್ಗೆ ಅದೇ ಪಾಪ 79ನೇ ವಯಸ್ಸಲ್ಲಿ 5ರಿಂದ 7 ಕಾಲಂನ ಲೇಖನವನ್ನ, ಅಂದ್ರೆ ಅಷ್ಟುದ್ದದ ಲೇಖನವನ್ನ ಬರೆದು ಭಾರತ ಸರ್ಕಾರ ಗಾಜಾ ಬೆಂಬಲಕ್ಕೆ ನಿಲ್ಲಬೇಕು ಅಂತ ಕೇಳ್ಕೊಳ್ಳೋದು ಅಬ್ಬಬ್ಬಬ್ಬ, ಏನಂತಾನೆ ಅರ್ಥ ಆಗಲ್ಲ. ಒಂದು ಕನೆಕ್ಷನ್. ಅದಾದ ನಂತರ ಅವರ 2ನೇ ಲೇಖನ ಗ್ರೇಟ್ ನಿಕೋಬಾರ್ ದ್ವೀಪ ಸಮೂಹದ ಅಭಿವೃದ್ಧಿ ಯೋಜನೆಯ ವಿರುದ್ಧ. ಭಾರತೀಯ ಸೈನ್ಯವನ್ನ ಬಲಪಡಿಸೋದಕ್ಕೆ, ಆ ಸಂಪರ್ಕವನ್ನ ವೃದ್ಧಿ ಮಾಡೋದಕ್ಕೆ ಸರ್ಕಾರ ಸಿದ್ಧಪಡಿಸಿದಂತಹ ಯೋಜನೆ ಅದಾಗಿತ್ತು. ಅದಕ್ಕೆ ಸೋನಿಯಾ ಇಟಲಿ ಅವರು ಇದು ಚೂರು ಸರಿ ಇಲ್ಲಪ್ಪ, ಇದರಿಂದ ಅಲ್ಲಿನ ಬುಡಕಟ್ಟು ಜನಾಂಗ ನಾಶ ಆಗ್ಬಿಡುತ್ತೆ, ಹಾಗಾಗಿ ಈ ಯೋಜನೆಯನ್ನ ತಕ್ಷಣ ನಿಲ್ಲಿಸಬೇಕು ಅಂತ ಬರ್ಕೊಳ್ತಾರೆ. ಇನ್ನು ಈಗ ಬಂದಿರುವಂತದ್ದು ಇದು 3ನೇ ಲೇಖನ, ಅಂದ್ರೆ ಈ ವರ್ಷದ್ದು. ಇದು ವಿಕಸಿತ ಭಾರತದ ವಿ.ವಿ.ಜಿ. ರಾಮ್ಜಿ ಕಾನೂನಿನ ವಿರುದ್ಧ ಬರೆದಿರುವಂಥದ್ದು. ಅಲ್ಲ, ನನಗೆ ಅನಿಸೋದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನ ಬೇಸರನ್ ಕಣಿವೆಯಲ್ಲಿ ಪಾಕಿಸ್ತಾನಿ ಭಯೋತ್ಪಾದಕರು ಹಿಂದೂ ಪುರುಷರನ್ನ ಹುಡುಕಿ ಅವರ ಧರ್ಮವನ್ನ ಕೇಳಿ ಕೊಂದಿದ್ರಲ್ವಾ, ಅವತ್ತು ಕೂಡ ಸೋನಿಯಾ ಇಟಲಿ ಅವರ ಕಣ್ಣಲ್ಲಿ ಒಂದು ಹನಿ ಕಣ್ಣೀರು ಬಂದಿರ್ಲಿಕ್ಕಿಲ್ಲ. ಅಂತಹ ಭಯೋತ್ಪಾದಕ ದಾಳಿ ಬಗ್ಗೆ ಈವರೆಗೂ ಯಾವುದೇ ಆರ್ಟಿಕಲ್ ಬರೆಯೋದಕ್ಕೆ, ಅಟ್ಲೀಸ್ಟ್ ಒಂದು ಹೇಳಿಕೆಯನ್ನು ಕೊಡೋದಕ್ಕೂ ಕೂಡ ಅವರಿಗೆ ಪುರ್ಸೊತ್ತು ಸಿಕ್ಕಿಲ್ಲ ಪಾಪ. ಆಗ ನೋವು ಆಗ್ಲಿಲ್ಲ. ಆದ್ರೆ ಬಹುಶಃ ಮೇ 7ನೇ ತಾರೀಕು ಯಾವಾಗ ಭಾರತ ಸರ್ಕಾರ 100 ಭಯೋತ್ಪಾದಕರನ್ನು ಕೊಂದು ಹಾಕ್ತಲ್ವಾ, ಆಗ ಪಕ್ಕಾ ನೋವಾಗಿರುತ್ತೆ. ಇಲ್ಲ ಅಂತಂದ್ರೆ ಅವತ್ತು ಇಡೀ ದೇಶ ಖುಷಿಯಲ್ಲಿ ಇರಬೇಕಾದ್ರೆ ಕಾಂಗ್ರೆಸ್ ಮಾತ್ರ ಬಿಳಿ ವಸ್ತ್ರವನ್ನ ಧರಿಸಿ ಈ ಶೋಕಾಚರಣೆಗೆ ಬಂದ ಹಾಗೆ ಬರ್ತಾ ಇರಲಿಲ್ಲ. ಅವತ್ತು ಅವರೆಲ್ಲರ ಮುಖದಲ್ಲಿ ದುಃಖ ಮನೆ ಮಾಡಿತ್ತು. ಆ ವಿಡಿಯೋವನ್ನ ನೀವು ನೋಡಿದಿದ್ರೆ ನಿಮಗೆ ನೆನಪಾಗಬಹುದು. ವೀಕ್ಷಕರ, ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಒಬ್ಬ ಹಿಂದೂವನ್ನ ಸಜೀವವಾಗಿ ಸುಟ್ಟು ಮರಕ್ಕೆ ನೇತು ಹಾಕಿದಾಗಲೂ ಕೂಡ ಸೋನಿಯಾ ಇಟಲಿ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಲಿಲ್ಲ. ಕೆನಡಾದ ಸಂಸತ್ತಲ್ಲಿ ಅಲ್ಲಿನ ಮಹಿಳಾ ಸಂಸದೆಯೊಬ್ಬರು ಕಳೆದ 1 ವರ್ಷದಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂ ಧರ್ಮವನ್ನ ಗುರಿಯಾಗಿಸಿಕೊಂಡು 2000ಕ್ಕೂ ಹೆಚ್ಚು ದೌರ್ಜನ್ಯಗಳು ನಡೆದಿದೆ ಅಂತ ಹೇಳಿದ್ರು ಕೂಡ ಸೋನಿಯಾ ಇಟಲಿ ಅವರ ಮನಸ್ಸು ಕರಗಲೇ ಇಲ್ಲ. ಆದ್ರೆ ಅವತ್ತು ಗಾಜಾಗೆ ಕರಗಿತ್ತು. ಈಗ ವಿ.ವಿ.ಜಿ. ರಾಮ್ಜಿ ಮಸೂದೆ ವಿರುದ್ಧ ಆರ್ಟಿಕಲ್ ಅನ್ನು ಬರೀತಾ ಇದ್ದಾರೆ. ಮಸೂದೆಯ ಪ್ರಕಾರ ಕೇಂದ್ರ ಸರ್ಕಾರ 60%, ಇನ್ನು ರಾಜ್ಯ ಸರ್ಕಾರ 40% ಹಣವನ್ನು ಕೊಡಬೇಕು. ಸೊ ಇದರಿಂದ ದಲ್ಲಾಳಿಗಳ ಹಾವಳಿ ಆಗಿರಬಹುದು, ಆ ಕಮಿಷನ್ ಹಾವಳಿ ಎಲ್ಲವೂ ಕೂಡ ನಿಲ್ಲುತ್ತೆ. ನಿಜ ಹೇಳಬೇಕು ಅಂತಂದ್ರೆ ಈ ಯೋಜನೆಯಲ್ಲಿ ಎಲ್ಲ ಸರಿ ಇದೆ. ಆದ್ರೆ ಇಲ್ಲಿ ಸಮಸ್ಯೆ ಇರೋದು ಒಂದೇ, ಈ ಮಸೂದೆಯ ಹೆಸರಲ್ಲಿ ರಾಮ್ ಅನ್ನುವಂತ ಹೆಸರು ಬರುತ್ತೆ. ಅದು ಮೋಸ್ಟ್ಲಿ ಇವರಿಗೆ ಪಾಪ ತುಂಬಾ ನೋವಾಗ್ತಾ ಇರಬೇಕು. ನೋಡಿ, ಇದೇ ಸೋನಿಯಾ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪ್ರಭು ಶ್ರೀರಾಮರ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿತ್ತು. ರಾಮ ಮಂದಿರದ ವಿರುದ್ಧ ನ್ಯಾಯಾಲಯದಲ್ಲಿ ಹೋರಾಟವನ್ನ ಮಾಡಿತ್ತು. ಹೀಗೆ ಇರುವಾಗ ಈ ಬಿಲ್ ಅಲ್ಲಿ ಭಗವಾನ್ ಶ್ರೀರಾಮರ ಹೆಸರು ಇರಬೇಕಾದ್ರೆ ಹೇಗೆ ಸಹಿಸಿಕೊಳ್ತಾರೆ ನೀವೇ ಹೇಳಿ?
ನಿಜವಾಗ್ಲೂ ಇದುವರೆಗೂ ಸೋನಿ ಇಟಲಿ ಅವರ ಧರ್ಮ ಯಾವುದನ್ನುವಂಥದ್ದೇ ಸ್ಪಷ್ಟ ಆಗ್ಲಿಲ್ಲ. ಅವರ ಪ್ರಕಾರ ಅವರು ತಮ್ಮ ಅತ್ತೆಯ ಧರ್ಮವನ್ನ ಪಾಲಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆದ್ರೆ ಇಂದಿರಾ ಇಟಲಿ ಪಾರ್ಸಿ ಆಗಿದ್ದಂತಹ ಫಿರೋಜ್ ಗಾಂಧಿ ಅವರನ್ನ ಮದುವೆ ಆಗಿದ್ರಂತೆ. ಹೀಗಿರುವಾಗ ಸೋನಿಯಾ ಪಾರ್ಸಿನ, ಕ್ರಿಶ್ಚಿಯನ್ನ ಅಥವಾ ಹಿಂದೂನ ಅನ್ನುವಂಥದ್ದು ಗೊಂದಲ ಇದೆ. ಆದ್ರೆ ಒಂದಂತೂ ಸತ್ಯ, ಪ್ರಭು ಶ್ರೀರಾಮರ ಹೆಸರು ಮಾತ್ರ ಅವರಿಗೆ ಬಹಳ ಬಹಳ ತೊಂದರೆಯನ್ನು ಕೊಡುತ್ತೆ ಪ್ರತಿ ಸಂದರ್ಭದಲ್ಲೂ ಕೂಡ, ಅವತ್ತಿಂದ ಇವತ್ತಿನವರೆಗೆ. ಹೌದಲ್ವೋ ವೀಕ್ಷಕರೇ? ಇವರಿಗೆ ಅನ್ನಪೂರ್ಣ ರಜೋ ಯೋಜನೆ ಅನ್ನುವಂಥದ್ದನ್ನ ಇಂದಿರಾ ಗಾಂಧಿ ರಜೋ ಯೋಜನೆ ಅಂತ ಮಾಡಿದಾಗ ಸಮಸ್ಯೆನೇ ಆಗ್ಲಿಲ್ಲ. 1984ರಲ್ಲಿ ರಾಜಸ್ಥಾನ್ ಕೆನಲ್ ಪ್ರಾಜೆಕ್ಟ್ ಇದ್ದಂಥದ್ದು, ಇಂದಿರಾ ಗಾಂಧಿ ಕೆನಲ್ ಪ್ರಾಜೆಕ್ಟ್ ಮಾಡಿದ್ದು ಇವರಿಗೆ ಸಮಸ್ಯೆನೇ ಆಗ್ಲಿಲ್ಲ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇದ್ದದ್ದು, ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಮತ್ತೆ ಆಜೀವಿಕಾ ಮಿಷನ್ ಬಿಲ್ ಅಂದ್ರೆ VBG ರಾಮ್ಜಿ ಬಿಲ್ ಅಂತ ಮಾಡಿದಾಗ ಆಗ ಸಮಸ್ಯೆ ಆಗ್ಬಿಡ್ತು. ಅದೇ ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈ ಹೆಸರನ್ನ ಇಂದಿರಾ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಬದಲಾವಣೆ ಮಾಡಿದಿದ್ರೆ ಯಾವ ಸಮಸ್ಯೆ ಕೂಡ ಆಗ್ತಾ ಇರಲಿಲ್ಲ, ಯಾವ ಟೀಕೆ ಕೂಡ ಇರ್ತಾ ಇರಲಿಲ್ಲ, ಉದ್ದುದ ಲೇಖನ ಬರ್ತಾ ಇರಲಿಲ್ಲ. ಕರೆಕ್ಟಾ? ಇಡೀ ದೇಶ ನಿಮ್ಮ ಹೆಸರನ್ನ ಹೇಳ್ಕೊಂಡು ಜೀವಿಸಬೇಕನ್ನುವಂಥದ್ದು ನಿಮ್ಮ ಆಸೆ, ಅದು ನಿಮ್ಮ ಕಾಲಕ್ಕಾಯ್ತು. ಈಗ ಮೋದಿಜಿಯವರ ಯುಗ ಇನ್ನು ನಡೆಯಲ್ಲ. ಸೋನಿಯಾ ಇಟಲಿ ಅವರಿಗೆ ನಮ್ಮದೊಂದು ರಿಕ್ವೆಸ್ಟ್ ಇದೆ. ಏನು ಅಂತಂದ್ರೆ, ಸೋನಿಯಾ ಇಟಲಿ ಅವರು ಗಾಜಾದ ಬಗ್ಗೆ ಒಂದಿಷ್ಟೊದ್ದ ಲೇಖನವನ್ನು ಬರೆದ್ರಲ್ವಾ, ಅದೇ ರೀತಿ ಈಗ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ಈ ಹಿಂಸಾಚಾರದ ಬಗ್ಗೆ ಕೂಡ ಒಂದು ಲೇಖನವನ್ನ ಬರೆದು ಎಷ್ಟು ದುಃಖ ಆಗಿದೆ ಅನ್ನುವಂಥದ್ದನ್ನ ಹೇಳಿದ್ರೆ ಬಹಳ ಚೆನ್ನಾಗಿ ಇರುತ್ತೆ. ಲೇಖನವನ್ನ ಬರೀತೀರಾ ಅಂತ ನಾವು ಕಾಯ್ತಾ ಇರ್ತೀವಿ. ಆದಷ್ಟು ಬೇಗ ಬರಲಿ ಅಂತ ಆಶಿಸ್ತೀವಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.